ಪ್ರಿಯ ವೀಕ್ಷಕರೇ ನಮಸ್ಕಾರ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೇಬೆನ್ನೂರಿನಲ್ಲಿ ಇವತ್ತು ನಮ್ಮ ಒಂದು ಬಸ್ಸಿಂದ ಭಾಳ ಸಮಸ್ಯೆನೇ ಇತ್ತು. ಬೆಳಗ್ಗೆ ಎದ್ದ ತಕ್ಷಣವೇ ಕಾಲೇಜ್ಗೆ ಹೋಗಂತಾರು, ಸ್ಕೂಲಿಗೆ ಹೋಗಂತಾರು, ಊರಿಗೆ ಹೋಗಂತಾರು. ಎಷ್ಟು ದಿನ ನಾವು ಮನವಿ ಕೊಟ್ಟರು ಇದಾಗಿದ್ದಿಲ್ಲ. ನಮ್ಮ BP ಹರೀಶಣ್ಣನವರು ನಮ್ಮ ತಾಲೂಕು ಜನಪ್ರಿಯ ಶಾಸಕರಂತಲೇ ಹೆಸರಾಗಿರ್ತಕ್ಕಂಥ ನಮ್ಮ ಹರೀಶಣ್ಣನವರು ಅದನ್ನ ಒಂದು ಇದನ್ನು ಮಾಡಿಕೊಂಡು ಒಂದು ಮನವಿನ ಸ್ವೀಕರಿಸಿ ಅನಂತರ ಒಂದು 3 ಬಸ್ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಕೇಳೋಣ. ಸರ್ ನಮಸ್ಕಾರ, ಹೇಳ್ರಿ. ಈ ದಿನ ಹರಿಹರ ಮಲೇಬೆನ್ನೂರು ಜಿಗಳಿ ಸಿರಿಗೆರೆ ಕಮಲಾಪುರ ಮೂಲಕ ಇನ್ನೊಂದು ದಾವಣಗೆರೆ ಮಲೇಬೆನ್ನೂರು, ಅದೇ ರೀತಿ ಇನ್ನೊಂದು ಹೊನ್ನಾಳಿ, ದಾವಣಗೆರೆ ಮಲೇಬೆನ್ನೂರು ವಯ ಹೊನ್ನಾಳಿ ಟು ಹರಿಹರ, ಈ 3 ಬಸ್ಗೋಸ್ಕರವಾಗಿ ಆ ಗ್ರಾಮದ ಆ ಭಾಗದ ಗ್ರಾಮಸ್ಥರ ಬೇಡಿಕೆ ಇತ್ತು. ಅದನ್ನು ದಾವಣಗೆರೆ KSRTCಯ DC ಮತ್ತು ಹರಿಹರದ ಡಿಪೋ ಮ್ಯಾನೇಜರ್ ಅವ್ರಿಗೆ ನಾವು 2-3 ಬಾರಿ ಹೇಳಿ ಇವತ್ತು ಇಲಾಖೆಯವರು ಈ ದಿನ ಈ 3 ಬಸ್ಗಳನ್ನು ಪ್ರಾರಂಭ ಮಾಡಿದ್ದಾರೆ. ನಾನು ಕೂಡ ಇಲಾಖೆಗೆ ಎಲ್ಲ ನಾಗರಿಕರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಅದರ ಜೊತೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಒಟ್ಟಾರೆ ಅನೇಕ ಗ್ರಾಮಗಳ ಒಂದು KSRTC ಬಸ್ಸಿನ ಬೇಡಿಕೆ ಇದೆ. ಆದರೆ ನಾವು ರೈತರು ಏನು ಮಾಡ್ತೀವಿ ಅಂದರೆ, ಆಟೋ ಸಿಕ್ಕರೆ ಆಟೋದಲ್ಲಿ ಹೋಗಿಬಿಡ್ತೀವಿ. ಈಗ ಅವ್ರು ಬಸ್ ಬಿಡ್ತಾರೆ, ರೆವಿನ್ಯೂ ಇರಲ್ಲ. ರೆವಿನ್ಯೂ ಇಲ್ಲದ ತಕ್ಷಣ ಆ ಬಸ್ ನಿಲ್ಲಿಸ್ತಕ್ಕಂಥ ಪರಿಸ್ಥಿತಿಗೆ ಇಲಾಖೆ ಬರ್ತದೆ. ಹಾಗಾಗಿ ಸಾರ್ವಜನಿಕರು ಕೂಡ ಗೌರ್ಮೆಂಟ್ ಬಸ್ ನಮ್ಮೂರಿಗೆ ಬರ್ತಾನೇ ಇರಬೇಕಂದ್ರೆ ಅದರ ರೆವಿನ್ಯೂ ಕಡೆ ಕೂಡ ಗಮನ ಹರಿಸ್ಬೇಕು. ಆವಾಗ ಮಾತ್ರ ಈಗ ಬಿಟ್ಟಂಥ ಬಸ್ಗಳು ಸತತವಾಗಿ ನಿಮ್ಮೂರಿಗೆ ಬರ್ತದೆ ಅಂತಕ್ಕಂಥದ್ದನ್ನ ನೀವು ತಿಳ್ಕೋಬೇಕು. ಒಟ್ಟಾರೆ KSRTC ಇನ್ನೂ ಗ್ರಾಮೀಣ ಪ್ರದೇಶದ ಎಲ್ಲ ಹಳ್ಳಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಮುಂಜಾನೆ ಭಾಳಷ್ಟು ಅವಶ್ಯಕತೆ ಇರ್ತದೆ. ಶಿಕ್ಷಕರು, ಶಿಕ್ಷಕಿಯರು, ಸರ್ಕಾರಿ ನೌಕರರು ಕಚೇರಿಗೆ ಹೋಗಬೇಕು. ಹಾಗಾಗಿ ಅಧಿಕಾರಿಗಳು ಬೆಳಿಗ್ಗೆ ಮತ್ತು ಸಂಜೆ ಹೆಚ್ಚು ಬಸ್ಸನ್ನು ನಿಲ್ಲಿಸದೆ ಆಗಬೇಕು ಅಂತಕ್ಕಂಥ ಮಾತನಾಡಿ ಭಾಳ ಸಂತೋಷದಿಂದ ಈ 3 ಬಸ್ಗಳನ್ನ ಉದ್ಘಾಟನೆ ಮಾಡಿದ್ದೀನಿ. ಧನ್ಯವಾದ ಎಲ್ಲರಿಗೂ. ಹರಿಹರ ಟು ಶಿವಮೊಗ್ಗ ಹೊನ್ನಳ್ಳಿ ಹೆದ್ದಾರಿ ಇರೋದ್ರಿಂದ ಇಲ್ಲಿ ಭಾಳ ಅನಾಹುತಗಳಾಗ್ತದವೆ. ಎಲ್ಲಿ ಬೇಕಲ್ಲೇ ಬಸ್ಗಳು ಅಡ್ಡಾಡಬೇಕಾದ್ರೆ ಡ್ರೈವಿಂಗ್ ಮಾಡೋಕ್ಕೆ KSRTC ಡಿಪಾರ್ಟ್ಮೆಂಟ್ ಅವ್ರ ಅವ್ರ ಕೈಲಿ ಆಗ್ತಾ ಇಲ್ಲ ಡ್ರೈವಿಂಗ್ ಮಾಡೋಕ್ಕೆ. ಅಷ್ಟೊಂದು ಗುಂಡಿಗಳಿದ್ದಾವೆ. ಆಮೇಲೆ ಜನಸಾಮಾನ್ಯರಲ್ಲಿ ಎಲ್ಲಿ ಬೇಕಲ್ಲೇ ಬೀಳೋಂಥ ಕೆಲಸನ ಆಗ್ತೈತಿ. ಮಾನ್ಯ ಹರಿಹರ ತಾಲೂಕು ಶಾಸಕರು ವಿತ್ ನಮ್ಮ ಆಮೇಲೆ ಶಾಸಕರಾಗಿರ್ಬೋದು, ನಮ್ಮ ಮಿನಿಸ್ಟರ್ ಆಗಿರ್ಬೋದು, ನಮ್ಮ MP ಮೇಡಮರಾಗಿರ್ಬೋದು, ಈ ಕೂಡಲೇ ಈ ರೋಡ್, ಈ ರಸ್ತೆಗೆ ಸ್ವಲ್ಪ ಅಭಿವೃದ್ಧಿ ಕಾಮಗಾರಿ ಮಾಡಿ ಜನಸಾಮಾನ್ಯರಿಗೆ ತೊಂದರೆ ಆಗಲಿಲ್ಲದಂಗೆ ಒಳ್ಳೆಯ ರಸ್ತೆಯನ್ನು ಮಾಡಿಕೊಡ್ಬೇಕಂತೇಳಿ ಈ ಮುಖಾಂತರ ನಾವು ಆಗ್ರಹನೂ ಸಹ ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಈ ಕೆಲಸ ಮಾಡಿನೇ ಆಗಬೇಕು. ಮುಂದಿನ ದಿನಗಳಲ್ಲಿ ರಸ್ತೆ ಕ್ಲೀನ್ ಆಗಲಿಲ್ಲ ಅಂದರೆ ನಾವು ರೋಡು ತಡೆ ಹಿಡಿದು ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ನಿಮಗೆ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಈ ದಿವಸ ಮಲೇಬೆನ್ನೂರು ಮಾಡ್ತಕ್ಕಂಥ 3 ಬಸ್ಸನ್ನು ಚಾಲನೆ ಕೊಡ್ತಾ ಇದ್ದಾರೆ ಮಾನ್ಯ ಶಾಸಕರು ಇದರಲ್ಲಿ. ಯಾಕಂದರೆ ಇದು ಮಲೇಬೆನ್ನೂರು ಸುತ್ತಮುತ್ತ ಹರಿಹರ ಮತ್ತು ಹೊನ್ನಾಳಿ ನಡುವಿರ್ತಕ್ಕಂಥ ಮಲೇಬೆನ್ನೂರು ದೊಡ್ಡ ಪಟ್ಟಣ ಇದ್ದು, ಆಮೇಲೆ ಈ ಮಲೇಬೆನ್ನೂರಿಗೆ ಸಾಕಷ್ಟು ಜಂಕ್ಷನ್ ಇದೆ. ಮಲೇಬೆನ್ನೂರು 25-30 ಜನ ಹೋಗ ಬರೋರು ಸ್ಟೂಡೆಂಟ್ಗಳು ಇರೋದ್ರಿಂದ ಬಸ್ಸಿನ ಅವಶ್ಯಕತೆ ಮೂಲವಾಗಿದ್ದು ಈಗ ಬಿಡ್ತಕ್ಕಂಥ ಬಸ್ ಈಗ ಹೊನ್ನಾಳಿ ಟು ದಾವಣಗೆರೆ, ಆಮೇಲೆ ಜಿಗಳಿ ಮೂಲಕ ಹೊಳೆಸೀರಿ ಮೂಲಕ ಹೋಗ್ತಾರದು. ಮತ್ತು ಈ ಮಲೇಬೆನ್ನೂರು ಟು ಹಿಂಗೆ ದೇವ್ರಬೆಳಕೆರೆ ಮೇಲೆ ದಾವಣಗೆರೆ ಬಸ್ ಬಿಟ್ಟಿರೋದು ಒಳ್ಳೆ ಸಂತೋಷ, ಎಲ್ಲರೂ ಶುಭಾಶಯ ಕೊಡ್ತಾ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಬಸ್ಸನ್ನು ಒದಗಿಸ್ಕೊಟ್ರೆ. ಯಾಕಂದರೆ ಯಾವಾಗಲೂ ಮಲೇಬೆನ್ನೂರು ನೀವು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8-9 ಗಂಟೆವರೆಗೆ ಯಾವಾಗಲೂ ರಶ್ ಇದ್ದೇ ಇರ್ತದೆ. ಮಹಿಳೆಯರು ಓಡಾಡ್ಬೋದು, ಮಕ್ಕಳು ಕಾಲೇಜಿಗೆ ಹೋಗೋರು ಬರೋರ್ಬೋದು. ಇದರಿಂದ ಇದನ್ನ ಸದುಪಯೋಗ ಪಡ್ಕೋಬೇಕು ಎಲ್ಲರೂ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಈ
ಬಿಟ್ಟಿದ್ದಕ್ಕೆ ಇಲಾಖೆಗೆ ಶುಭಾಶಯ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. KSRTC 3 ಬಸ್ಗಳು ಇವತ್ತೇನು ಚಾಲನೆ ನೀಡ್ತಾ ಇದ್ದಾರೆ, ಹಾಗೂ ಈಗ ಹಳ್ಳಿಗಳ ಜನರಿಗೆ ಭಾಳ ತೊಂದರೆಗಳು ಆಗ್ತಾಯಿತ್ತು. ಈಗ ಸರ್ಕಾರ ಎಚ್ಚೆತ್ತುಕೊಂಡು ಈಗ 3 ಬಸ್ಗಳನ್ನು ಚಾಲನೆ ನೀಡಿದ್ದಾರೆ. ವಿದ್ಯಾರ್ಥಿಗಳು ನಮ್ಮ ಊರಿನ ಜನಸಂಖ್ಯೆ ಅತಿ ಹೆಚ್ಚಿರೋದ್ರ ಕಾರಣದಿಂದ ವಿದ್ಯಾರ್ಥಿಗಳು ಭಾಳ ಇಲ್ಲಿಂದ ಹರಿಹರಕ್ಕೆ ಹೊನ್ನಳ್ಳಿಗೆ ಹೋಗ್ತಾರೆ. ಅದಕ್ಕೋಸ್ಕರ KSRTC ಡಿಪಾರ್ಟ್ಮೆಂಟ್ನವರಿಗೆ ಧನ್ಯವಾದ ತಿಳಿಸಿ, ಮುಂದಿನ ದಿನಗಳಲ್ಲಿ ನಮ್ಮ ಮೆಲೆಬೆನ್ನೂರು ರಾಜ್ಯ ಹೆದ್ದಾರಿ ಐತಲ್ಲ, ಆ ರಸ್ತೆಯಲ್ಲಿ ಒಂದು 2 ಅಡಿ ಗುಂಡಿಗಳು ಬಿದ್ದಾವೆ, ಅದು ಈ ಕೂಡಲೇ ಸ್ವಲ್ಪ ಸರಿಪಡಿಸಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ.